ಹಲೋ ನಮಸ್ತೆ, ನಾನು ನಿಮ್ಮ ಪೂರ್ಣಿಮಾ. ಇವತ್ತು ನಾವು ಹೋಗ್ತಾ ಇರೋದು ಆರ್ಟ್ ಆಫ್ ಲಿವಿಂಗ್. ನೋಡಿ, ಇದು ಎಂಟ್ರೆನ್ಸ್ ಎಷ್ಟು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಹೋಗಿದ ತಕ್ಷಣ ಇಲ್ಲಿ ಏನು ಫೀಸಸ್ ಇರಲ್ಲ, ಬಟ್ ಇವರು ನಮ್ಮ ನೇಮ್ನ ಎಂಟ್ರಿ ಮಾಡ್ಕೋತಾರೆ. ನೇಮ್ ಮತ್ತು ನಂಬರ್, ಹಾಗೆ ನಾವು ಎಷ್ಟು ಜನ ಬಂದಿದ್ದೀವಿ ಅಂತ ಇಲ್ಲಿ ಎಂಟ್ರಿ ಮಾಡಿಕೊಂಡು ಅವರು ನಮ್ಮನ್ನ ಒಳಗಡೆ ಬಿಡ್ತಾರೆ. ಹಲೋ ಗೈಸ್, ನಾನು ನಿಮ್ಮ ಪೂರ್ಣಿಮಾ. ಇವತ್ತು ನಾನು ಬಂದಿರೋದು ಆರ್ಟ್ ಆಫ್ ಲಿವಿಂಗ್, ಓಕೆನಾ? ಇದು ಎಲ್ಲಿದೆ ಅಂತ ಹೇಳಿದರೆ ಬೆಂಗಳೂರಿಂದ 22 ಕಿಲೋಮೀಟರ್ಸ್ ದೂರದಲ್ಲಿದೆ, ಸರಿನಾ? ನನ್ನ ಕಾಲೇಜಿಗೆ ಹತ್ತಿರ. ನನ್ನ ಕಾಲೇಜ್ ನೆಕ್ಸ್ಟ್ 2 ಸ್ಟಾಪಿಗೆ ನನ್ನ ಕಾಲೇಜ್ ಬರುತ್ತೆ. ಬಟ್ ಇಲ್ಲಿ ಈ ಥರ ಪ್ಲೇಸ್ ಇದೆ ಅಂತ ಹೋಗಬೇಕು ಅಂತ ಅನಿಸಿದ್ದು ಇವಾಗ. ಬಟ್ ಆ್ಯಕ್ಚುಲಿ ನಾವು ಏನು ಮಾಡಿದ್ವಿ ಅಂದರೆ 1.5 ಇಯರ್ಸ್ ಬ್ಯಾಕ್ ನಾವು ಇಲ್ಲಿ ಬರಬೇಕಂತ ಯೋಚನೆ ಮಾಡಿದ್ವಿ, ಆದರೆ ಬರೋಕ್ಕಾಗಿಲ್ಲ. ಏನು ಮಾಡೋಣ ಅಂತ ಇವಾಗ ಬಂದಿದ್ವಿ. ಬಟ್ ನಾನು ಈ ಥರ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇಲ್ಲಿ ತುಂಬ ಚೆನ್ನಾಗಿದೆ. ಆಮೇಲೆ ಇನ್ನೊಂದು ಏನಂತಂದರೆ ಅಲ್ಲಿ ಎಂಟ್ರೆನ್ಸ್ ಆ ಕಡೆ ಏನಿದೆ, ಬಂದ ತಕ್ಷಣ ಫುಲ್ ಡೈರೆಕ್ಟಾಗಿ ಎಂಟ್ರೆನ್ಸ್ ಬರುತ್ತೆ. ಎಂಟ್ರೆನ್ಸ್ ಬಂದ ನಂತರ ಫಸ್ಟು ನಮಗೆ ಏನು ಸಿಗೋದಲ್ಲ ಅದು ಬಂದ್ಬಿಟ್ಟು ಗುರುಪಾದಕ್ಕೆ, ಓಕೆನಾ? ನೋಡಿ, ಇಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ನಿಮಗೆ ಹೇಳಿದ್ದೀನಿ ನಾನಲ್ಲ, ಇದು ಗುರುಪಾದುಕೆ ಅಂತ ಹೇಳಿಬಿಟ್ಟು. ಇದ್ರದ್ದು ಅಪೋಸಿಟಲ್ಲಿ ಏನು ಕಾಣಿಸುತ್ತಲ್ಲ ಅದು ಬಂದುಬಿಟ್ಟು ವಿಶಾಲಾಕ್ಷಿ ಟೆಂಪಲ್. ಬಟ್ ಅಲ್ಲಿ ಇವಾಗ ಕರೆಕ್ಟಾಗಿ ಝೂಮ್ ಹಾಕೋಕ್ಕೆ ಸ್ವಲ್ಪ ಲೈಟಾಗಿ ಕಾಣಿಸುತ್ತೆ ಅಷ್ಟೇ, ಫುಲ್ ಕಾಣಿಸಲ್ಲ ಅದು. ನಾನು ನಿಮಗೆ ಆಮೇಲೆ ಸಂಜೆ ಆಗ್ತಾ ಇರೋ ಹಾಗೆ ಹೋಗಿಬಿಟ್ಟು ನಾನು ನಿಮಗೆ ಅಲ್ಲಿ ತೋರಿಸ್ತೇನೆ. ಬಟ್ ಇದು ಏನಂತ ಹೇಳಿದರೆ, ಇವಾಗ ಸಂಜೆ ಆಫ್ಟರ್ ನಂತರ 6 ಗಂಟೆ ಹಾಗೆಲ್ಲ ಏನು ಟೈಮಿಂಗ್ಸ್ ಇದೆಯಲ್ಲ, ಆಗ ಅಲ್ಲಿ ತುಂಬ ಚೆನ್ನಾಗಿರುತ್ತೆ. ನಾವು ಅಲ್ಲಿ ಹೋಗೋಣ. ಬಟ್ ಇವಾಗ ಅಲ್ಲಿ ಹೋಗ್ಬೋದು, ಬಟ್ ಇವಾಗ ಅಷ್ಟೇನು ಚೆನ್ನಾಗಿರಲ್ಲ. ಏನು ವಿಶಾಲಾಕ್ಷಿ ಟೆಂಪಲ್ ಇದೆಯಲ್ಲ, ಅದಕ್ಕೆ ವಿಶಾಲಾಕ್ಷಿ ಟೆಂಪಲ್ ಅಂತ ಹೇಗೆ ಹೆಸರು ಬಂತು ಅಂತ, ಶ್ರೀ ರವಿಶಂಕರ್ ಸ್ವಾಮೀಜಿ ಅವ್ರ ತಾಯಿ ಏನಿದ್ದಾರಲ್ವ, ಅವ್ರು ಒಂದು ನೇಮ್ ಇಟ್ಬಿಟ್ಟು ಅವರೇ ಡಿಸೈನ್ ಮಾಡಿಬಿಟ್ಟು ಕಟ್ಟಿರುವಂಥ ಒಂದು ಅದ್ಭುತವಾದ ಮಂಟಪ ಅದು. ನಾವು ಆಮೇಲೆ ಹೋಗೋಣ ಅಲ್ಲಿಗೆ, ಓಕೆನಾ? ನಾನು ಆಮೇಲೆ ತೋರಿಸ್ತೇನೆ. ಬಟ್ ಇವಾಗಲೇ ಏನಕ್ಕೆ ಎಕ್ಸ್ಪ್ಲೇನ್ ಮಾಡಿದೆ ಅಂದರೆ, ಸಂಜೆ ಅಲ್ಲಿ ಹೋದ್ಮೇಲೆ ನಮಗೆ ತುಂಬ ಜನ ಇರ್ಬೋದು, ಸ್ವಲ್ಪ ಕಷ್ಟ ಆಗ್ಬೋದು. ಕಷ್ಟ ಅನ್ನೋಕ್ಕಿಂತ ಮಾಡಲಿಕ್ಕೆ ಸಾಧ್ಯ ಆಗದೇನೋ ಇರ್ಬೋದು. ಸೊ ಅದಕ್ಕೆ ನಾನು ಇವಾಗಲೇ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಓಕೆ, ಇವಾಗ ಇಲ್ಲಿ ಮ್ಯೂಸಿಕ್ ಆಗುತ್ತೆ, ಲೈಕ್ ವಾಟರ್ ಡ್ಯಾನ್ಸ್ ಆಗುತ್ತೆ ಅಂತ ನಾನು ಹೇಳಿದೆ. ಸೊ ಅವ್ರು ಇವಾಗ ಆನ್ ಮಾಡಿದ್ದಾರೆ. ಟೈಮ್ ಎಷ್ಟಿರ್ತಾವೆ? 5 ಗಂಟೆ, 5 o'clock ಆಗಿದೆ. ಅವರೆಲ್ಲ ಆನ್ ಮಾಡಿದ್ದಾರೆ. ನೋಡೋಣ ನೆಕ್ಸ್ಟ್ ಏನು ಡಿಸೈನ್ಸ್ ಲೈಟಿಂಗ್ಸ್ ಎಲ್ಲ ಇರ್ಬೋದು. ಸೊ ಅದು ನೋಡಿಬಿಟ್ಟು ನಾನು ನಿಮಗೆ ಹೇಳ್ತೇನೆ. ಸೊ ಇವಾಗ ಓಕೆ ಗೈಸ್, ಬೈ. ನೋಡಿ ಎಷ್ಟು ತುಂಬ ಜನ ಇದ್ದಾರೆ ಇಲ್ಲೆಲ್ಲ ತುಂಬ ವೆಹಿಕಲ್ಸ್ ನಿಂತಿದೆ. ವಿಸಿಟರ್ಸ್ ಲೈಕ್ ಟೂರಿಸ್ಟ್ಗೆ ಮಾತ್ರ ಬರಲ್ಲ ಇಲ್ಲಿ. ಲೈಕ್ ಗುರುಕುಲ ಶಿಕ್ಷಣ ಇದೆಯಲ್ಲ, ಗುರುಕುಲ ಶಿಕ್ಷಣ ಪದ್ಧತಿ ಏನಿದೆ ಅದನ್ನು ಕೂಡ ಇಲ್ಲಿ ಮಕ್ಕಳಿಗೆ ಪ್ರೊವೈಡ್ ಮಾಡ್ತಾರೆ. ಆ ಥರ ಶಿಕ್ಷಣ ಕೂಡ ಇಲ್ಲಿ ಉಂಟು. ನೋಡಿ ಗೈಸ್, ಎಷ್ಟೊಂದು ವೆಹಿಕಲ್ಸ್ ಎಲ್ಲ ಪಾರ್ಕ್ ಮಾಡಿದ್ದಾರೆ ಇಲ್ಲಿ. ನಾನು ಹೇಗೆ ಬರ್ತಾ ಇರಬೇಕಾದ್ರೆ ಇಲ್ಲೊಂದು ಸಾಲು ನೋಡ್ತೀನಿ. ಅದೇನೆಂದರೆ, ಎಲ್ಲವೂ ಒಂದು ದಿನ ಮುಗಿದು ಹೋಗುತ್ತದೆ ಎಂಬ ಅರಿವು ಮೂಡಿದಾಗ ನಿಮ್ಮೊಳಗೆ ಎಚ್ಚೆತ್ತುಕೊಳ್ಳುವ ಅನಂತ ಶಾಂತಿಯನ್ನು ಯಾರಿಂದಲೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಹೆಲೋ ಗೈಸ್, ನಾವಿವತ್ತು ಆರ್ಟ್ ಆಫ್ ಲಿವಿಂಗ್ಗೆ ಬಂದಿದ್ದೀವಿ, ನಾನು ಹೇಳಿದ್ದೀನಿ. ಸೊ ಇಲ್ಲಿ ಒಬ್ಬರು ಲೈಕ್ ಶೀ ಈಸ್ ಫ್ರಮ್ ಜರ್ಮನಿ, ಅಂದರೆ ಅವರು ಜರ್ಮನಿಯಿಂದ. ಸೊ ಅವರು ನಮ್ಗೆ ಸಿಕ್ಕಿದ್ದಾರೆ. ನೋಡೋಣ ಅವರಿಗೆ ಈ ಟೆಂಪಲ್ ಬಗ್ಗೆ ಸೊ ಕೇಳ್ತಾ ಇದ್ದೀನಿ. Hi. Can I know your name? Yes, I'm Celine. Okay, can you please explain me a short explanation about this place? Yeah, this ashram is a beautiful place. It has a lot to offer, and it has a very high energy. So it is a very high, how do you say, high, vibrant place. Yeah, you have amazing food, beautiful temples, beautiful people, beautiful satsang as well. So yeah. And you are working for? I'm doing Siva here. ನಿಯರ್ 5:45-6 ಆಗ್ತಾ ಬಂತು. ಇವರಿನ್ನ ಇಲ್ಲಿ ಲೈಟಿಂಗ್ಸ್ ಬಿಟ್ಟಿಲ್ಲ ಅಂತ ನಾವು ಹೋಗಿದ್ದು ವಿಶಾಲಾಕ್ಷಿ ಮಂಟಪದ ಕಡೆ. ವಿಶಾಲಾಕ್ಷಿ ಮಂಟಪ ಒಂದು 5:45-6 ಆಗುವಾಗ ಈ ಥರ ಕಾಣಿಸುತ್ತೆ ಹೊರಗಡೆಯಿಂದ. ಅಲ್ಲಿಂದ ನಾವು ಸೀದಾ ಮೇಲ್ಗಡೆ ಹಾಗೆ ಹೋಗ್ತಾ ಇದ್ದರೆ ಅಲ್ಲೊಂದು ಸುಂದರವಾದ ಒಂದು ನಂದಿಯ ವಿಗ್ರಹ ಇದೆ. ನೋಡಿ, ಇದು ಲೈಕ್ ಗೋಲ್ಡನ್ ಕಲರಿಂದ ಈ ಥರ ಕಾಣಿಸ್ತಾ ಇದೆ ನಮಗೆ ನಂದಿಯ ವಿಗ್ರಹ.
ಗೈಸ್. ಅವಾಗೆಲ್ಲ ಫುಲ್ ಬ್ರೈಟಲ್ಲಿದ್ವಿ, ಇವಾಗ ನಾವು ಕಾಣಿಸ್ತಾನೆ ಇಲ್ಲ ವೀಡಿಯೋದಲ್ಲಿ. ಓಕೆ, ಎಲ್ಲ ಅಂದರೆ 100ಅಲ್ಲಿ ಒಂದು 60% ಕವರ್ ಮಾಡಿಬಿಟ್ಟು ಎಲ್ಲ ನೋಡಿದ್ದೀವಿ. ಇನ್ನೂ ತುಂಬ ಇದೆ, ಲೈಕ್ ಗೋಶಾಲೆ, ಆಮೇಲೆ ಮೆಡಿಟೇಷನ್ ಧ್ಯಾನ ಮಂದಿರ ಅದೆಲ್ಲ ಉಂಟು. ಬಟ್ ಅದರಲ್ಲಿ ಯಾವುದೂ ಕವರ್ ಮಾಡಲಿಲ್ಲ ನಾವು. ಸೊ ಕಾವ್ಯ ಅವರು, ಅಪ್ ಟು ಕಾವ್ಯ, ಟೆಲ್ ಮಿ. ಆಲ್ಮೋಸ್ಟ್ ನೋಡಿದ್ದೀವಿ, ಬಟ್ ಎಲ್ಲ ಕವರ್ ಮಾಡೋಕ್ಕಾಗಲ್ಲ. ಅಂದರೆ ಆಲ್ರೆಡಿ ಕಟ್ಲಾಯಿತು. ನಾವು ಲೈಟ್ ಆನ್ ಆಗಲಿ ಅಂತ ಇಷ್ಟೊತ್ತು ವೆಯ್ಟ್ ಮಾಡಿದ್ವಿ, ಬಟ್ ಇವಾಗ ಆಲ್ರೆಡಿ ಕಟ್ಲಾಯಿತು. ಸೊ ಇನ್ನೇನು 7:30ಗೆಲ್ಲ ಕ್ಲೋಸ್ ಆಗುತ್ತೆ. ಸೊ ಜಾಸ್ತಿ ಕವರ್ ಮಾಡೋಕ್ಕಾಗಿಲ್ಲ. ಎಷ್ಟು ಕವರ್ ಮಾಡೋಕ್ಕೆ ನಮ್ಮಿಂದ ಸಾಧ್ಯನೋ ಅಷ್ಟು ಕವರ್ ಮಾಡಿದ್ದೀವಿ ವೀಡಿಯೋದಲ್ಲಿ. ಸೊ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ನೀವು ಕಮೆಂಟ್ ಮೂಲಕ ಏನು ಸರಿ ಏನು ತಪ್ಪು ಅಂತ ಹೇಳಿ. ಗುಡ್ ನೈಟ್, ಬಾಯ್. ಮತ್ತೆ ಇಂಥದ್ದೇ ಒಂದು ವೀಡಿಯೋ ಜೊತೆ ಮತ್ತೆ ನಾವಿಬ್ಬರು ಬರ್ತೀವಿ. ಬಾಯ್. ಅಲ್ಲಿವರೆಗೂ ಬಾಯ್.